ದೆಹಲಿಯ ಕೆಂಪುಕೋಟೆ ಬಳಿ ಏನು I-20 ಕಾರ್ನಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅದರಂತೆಯೇ ಐತಿಹಾಸಿಕ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೂ ಕೂಡ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ಐತಿಹಾಸಿಕ ತುಂಗಭದ್ರಾ ಜಲಾಶಯಕ್ಕೆ ಹೆಚ್ಚು ಭದ್ರತೆಯನ್ನ ನೀಡಲಾಗಿರ್ತಕ್ಕಂಥದ್ದು. ಏನು ತುಂಗಭದ್ರಾ ಜಲಾಶಯಕ್ಕೆ ಬರ್ತಕ್ಕಂತಹ ಪ್ರತಿಯೊಬ್ಬ ಪ್ರವಾಸಿಗರನ್ನ ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಪ್ರತಿ ವಾಹನಗಳನ್ನು ಕೂಡ ಪರಿಶೀಲನೆ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ನಿನ್ನೆ ಇಡೀ ರಾತ್ರಿ ಸಂಪೂರ್ಣವಾಗಿ ಸಂಪೂರ್ಣ ಎಲ್ಲಾ ಪೊಲೀಸರು ತುಂಗಭದ್ರಾ ಜಲಾಶಯ ಸೇರಿದಂತೆ ಬೇರೆ ಬೇರೆ ಕಡೆ ಎಲ್ಲಾ ಕಡೆನೂ ಕೂಡ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಬಾಂಬ್ ನಿಷ್ಕ್ರಿಯ ದಳ ಸೇರಿದಂತೆ ಅದರ ಜೊತೆಗೆ ಏನು ಶ್ವಾನ ದಳ ಸೇರಿದಂತೆ ಎಲ್ಲಾ ಪೊಲೀಸ್ ವಾಹನಗಳು ಕೂಡ ಪೊಲೀಸರು ಎಲ್ಲಾ ರೀತಿಯ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಗಮನಿಸಬಹುದು, ಪ್ರತಿಯೊಂದು ವಾಹನಗಳನ್ನು ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಒಳಗಡೆ ಹೋಗ್ತಕ್ಕಂತಹ ನೌಕರೇನಿದ್ದಾರೆ ಆ ನೌಕರರ ವಾಹನಗಳನ್ನು ತಪಾಸಣೆ ಮಾಡ್ತಕ್ಕಂಥದ್ದು, ವಾಹನಗಳ ಡಿಕ್ಕಿಯನ್ನ ತಪಾಸಣೆ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಅವರ ID ಕಾರ್ಡ್ಗಳನ್ನು ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಏನು ಕಲ್ಯಾಣ ಕರ್ನಾಟಕದ ಜೀವನಾಡಿ ಈ ಭಾಗದ ಜಲಾಶಯ ಏನಿದೆ ಆ ಜಲಾಶಯಕ್ಕೆ ಹೆಚ್ಚಿನ ಭದ್ರತೆಯನ್ನ ಕರ್ನಾಟಕ ರಾಜ್ಯ ಪೊಲೀಸ್ ಆಗಿರ್ಬೋದು, ಅದರ ಜೊತೆಗೆ ಕರ್ನಾಟಕ ಕೈಗಾರಿಕಾ ಭದ್ರತಾ ಪಡೆ ಎಲ್ಲ ಆಯಾಮಗಳಲ್ಲಿ ಇವತ್ತು ಬಂದೋಬಸ್ತನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ವಿಜಯನಗರ SP ಎಸ್ ಜಾಹ್ನವಿ ಅವರು ಕೂಡ ನಿನ್ನೆ ರಾತ್ರಿ ಜಲಾಶಯಕ್ಕೆ ಅಣೆಕಟ್ಟಿಗೆ ಭೇಟಿಯನ್ನ ನೀಡಿ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಿ ಯಾವುದೇ ರೀತಿಯ ಅನಾಹುತ ಆಗಬಾರದು ಅಂತಕ್ಕಂಥ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿರ್ತಕ್ಕಂಥದ್ದು. ಎಲ್ಲಾ ವಾಹನಗಳನ್ನ ಎಲ್ಲಾ ದ್ವಿಚಕ್ರ ವಾಹನಗಳನ್ನ ಮತ್ತು ಒಳಗಡೆ ಹೋಗ್ತಕ್ಕಂತಹ ನೌಕರರ ID ಕಾರ್ಡ್ಗಳನ್ನು ಕೂಡ ಪರಿಶೀಲನೆ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿಯಾಗಿ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದ್ರೆ ತಕ್ಷಣ ನಮಗೆ ತಿಳಿಸಿ ಅಂತಕ್ಕಂತಹ ಕಟ್ಟುನಿಟ್ಟಿನ ಸೂಚನೆಯನ್ನ ಹಿರಿಯ ಅಧಿಕಾರಿಗಳು ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿರ್ತಕ್ಕಂಥದ್ದು. ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಕ್ರಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೊರತೆ ಆಗಬಾರದು, ಎಚ್ಚರಿಕೆಯನ್ನ ವಹಿಸಬೇಕು ಅಂತಕ್ಕಂತಹ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ದೆಹಲಿಯ ಕೆಂಪುಕೋಟೆ ಬಳಿ ಏನು I-20 ಕಾರ್ನಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅದರಂತೆಯೇ ಐತಿಹಾಸಿಕ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೂ ಕೂಡ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ಐತಿಹಾಸಿಕ ತುಂಗಭದ್ರಾ ಜಲಾಶಯಕ್ಕೆ ಹೆಚ್ಚು ಭದ್ರತೆಯನ್ನ ನೀಡಲಾಗಿರ್ತಕ್ಕಂಥದ್ದು. ಏನು ತುಂಗಭದ್ರಾ ಜಲಾಶಯಕ್ಕೆ ಬರ್ತಕ್ಕಂತಹ ಪ್ರತಿಯೊಬ್ಬ ಪ್ರವಾಸಿಗರನ್ನ ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಪ್ರತಿ ವಾಹನಗಳನ್ನು ಕೂಡ ಪರಿಶೀಲನೆ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ನಿನ್ನೆ ಇಡೀ ರಾತ್ರಿ ಸಂಪೂರ್ಣವಾಗಿ ಸಂಪೂರ್ಣ ಎಲ್ಲಾ ಪೊಲೀಸರು ತುಂಗಭದ್ರಾ ಜಲಾಶಯ ಸೇರಿದಂತೆ ಬೇರೆ ಬೇರೆ ಕಡೆ ಎಲ್ಲಾ ಕಡೆನೂ ಕೂಡ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಬಾಂಬ್ ನಿಷ್ಕ್ರಿಯ ದಳ ಸೇರಿದಂತೆ ಅದರ ಜೊತೆಗೆ ಏನು ಶ್ವಾನ ದಳ ಸೇರಿದಂತೆ ಎಲ್ಲಾ ಪೊಲೀಸ್ ವಾಹನಗಳು ಕೂಡ ಪೊಲೀಸರು ಎಲ್ಲಾ ರೀತಿಯ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಗಮನಿಸಬಹುದು, ಪ್ರತಿಯೊಂದು ವಾಹನಗಳನ್ನು ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಒಳಗಡೆ ಹೋಗ್ತಕ್ಕಂತಹ ನೌಕರೇನಿದ್ದಾರೆ ಆ ನೌಕರರ ವಾಹನಗಳನ್ನು ತಪಾಸಣೆ ಮಾಡ್ತಕ್ಕಂಥದ್ದು, ವಾಹನಗಳ ಡಿಕ್ಕಿಯನ್ನ ತಪಾಸಣೆ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಅವರ ID ಕಾರ್ಡ್ಗಳನ್ನು ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಏನು ಕಲ್ಯಾಣ ಕರ್ನಾಟಕದ ಜೀವನಾಡಿ ಈ ಭಾಗದ ಜಲಾಶಯ ಏನಿದೆ ಆ ಜಲಾಶಯಕ್ಕೆ ಹೆಚ್ಚಿನ ಭದ್ರತೆಯನ್ನ ಕರ್ನಾಟಕ ರಾಜ್ಯ ಪೊಲೀಸ್ ಆಗಿರ್ಬೋದು, ಅದರ ಜೊತೆಗೆ ಕರ್ನಾಟಕ ಕೈಗಾರಿಕಾ ಭದ್ರತಾ ಪಡೆ ಎಲ್ಲಾ ಆಯಾಮಗಳಲ್ಲಿ ಇವತ್ತು ಬಂದೋಬಸ್ತನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ವಿಜಯನಗರ SP ಎಸ್ ಜಾಹ್ನವಿ ಅವರು ಕೂಡ ನಿನ್ನೆ ರಾತ್ರಿ ಜಲಾಶಯಕ್ಕೆ ಅಣೆಕಟ್ಟಿಗೆ ಭೇಟಿಯನ್ನ ನೀಡಿ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಿ ಯಾವುದೇ ರೀತಿಯ ಅನಾಹುತ ಆಗಬಾರದು ಅಂತಕ್ಕಂಥ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿರ್ತಕ್ಕಂಥದ್ದು. ಎಲ್ಲಾ ವಾಹನಗಳನ್ನ ಎಲ್ಲಾ ದ್ವಿಚಕ್ರ ವಾಹನಗಳನ್ನ ಮತ್ತು ಒಳಗಡೆ ಹೋಗ್ತಕ್ಕಂತಹ ನೌಕರರ ID ಕಾರ್ಡ್ಗಳನ್ನು ಕೂಡ ಪರಿಶೀಲನೆ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿಯಾಗಿ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದ್ರೆ ತಕ್ಷಣ ನಮಗೆ ತಿಳಿಸಿ ಅಂತಕ್ಕಂತಹ ಕಟ್ಟುನಿಟ್ಟಿನ ಸೂಚನೆಯನ್ನ ಹಿರಿಯ ಅಧಿಕಾರಿಗಳು ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿರ್ತಕ್ಕಂಥದ್ದು. ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಕ್ರಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೊರತೆ ಆಗಬಾರದು, ಎಚ್ಚರಿಕೆಯನ್ನ ವಹಿಸಬೇಕು ಅಂತಕ್ಕಂತಹ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.
ದೆಹಲಿಯ ಕೆಂಪುಕೋಟೆ ಬಳಿ ಏನು I-20 ಕಾರ್ನಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅದರಂತೆನೆ ಐತಿಹಾಸಿಕ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೂ ಕೂಡ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ಐತಿಹಾಸಿಕ ತುಂಗಭದ್ರಾ ಜಲಾಶಯಕ್ಕೆ ಹೆಚ್ಚು ಭದ್ರತೆಯನ್ನ ನೀಡಲಾಗಿರ್ತಕ್ಕಂಥದ್ದು. ಏನು ತುಂಗಭದ್ರಾ ಜಲಾಶಯಕ್ಕೆ ಬರ್ತಕ್ಕಂತಹ ಪ್ರತಿಯೊಬ್ಬ ಪ್ರವಾಸಿಗರನ್ನ ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಪ್ರತಿ ವಾಹನಗಳನ್ನು ಕೂಡ ಪರಿಶೀಲನೆ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ನಿನ್ನೆ ಇಡೀ ರಾತ್ರಿ ಸಂಪೂರ್ಣವಾಗಿ ಸಂಪೂರ್ಣ ಎಲ್ಲಾ ಪೊಲೀಸರು ತುಂಗಭದ್ರಾ ಜಲಾಶಯ ಸೇರಿದಂತೆ ಬೇರೆ ಬೇರೆ ಕಡೆ ಎಲ್ಲಾ ಕಡೆನೂ ಕೂಡ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಬಾಂಬ್ ನಿಷ್ಕ್ರಿಯ ದಳ ಸೇರಿದಂತೆ ಅದರ ಜೊತೆಗೆ ಏನು ಶ್ವಾನ ದಳ ಸೇರಿದಂತೆ ಎಲ್ಲಾ ಪೊಲೀಸ್ ವಾಹನಗಳು ಕೂಡ ಪೊಲೀಸರು ಎಲ್ಲಾ ರೀತಿಯ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಗಮನಿಸಬಹುದು, ಪ್ರತಿಯೊಂದು ವಾಹನಗಳನ್ನು ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಒಳಗಡೆ ಹೋಗ್ತಕ್ಕಂತಹ ನೌಕರೇನಿದ್ದಾರೆ ಆ ನೌಕರರ ವಾಹನಗಳನ್ನು ತಪಾಸಣೆ ಮಾಡ್ತಕ್ಕಂಥದ್ದು, ವಾಹನಗಳ ಡಿಕ್ಕಿಯನ್ನು ತಪಾಸಣೆ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಅವರ ID ಕಾರ್ಡ್ಗಳನ್ನು ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಏನು ಕಲ್ಯಾಣ ಕರ್ನಾಟಕದ ಜೀವನಾಡಿ ಈ ಭಾಗದ ಜಲಾಶಯ ಏನಿದೆ ಆ ಜಲಾಶಯಕ್ಕೆ ಹೆಚ್ಚಿನ ಭದ್ರತೆಯನ್ನ ಕರ್ನಾಟಕ ರಾಜ್ಯ ಪೊಲೀಸ್ ಆಗಿರ್ಬೋದು, ಅದರ ಜೊತೆಗೆ ಕರ್ನಾಟಕ ಕೈಗಾರಿಕಾ ಭದ್ರತಾ ಪಡೆ ಎಲ್ಲಾ ಆಯಾಮಗಳಲ್ಲಿ ಇವತ್ತು ಬಂದೋಬಸ್ತನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ವಿಜಯನಗರ SP S ಜಾಹ್ನವಿ ಅವರು ಕೂಡ ನಿನ್ನೆ ರಾತ್ರಿ ಜಲಾಶಯಕ್ಕೆ ಅಣೆಕಟ್ಟಿಗೆ ಭೇಟಿಯನ್ನ ನೀಡಿ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಿ ಯಾವುದೇ ರೀತಿಯ ಅನಾಹುತ ಆಗಬಾರದು ಅಂತಕ್ಕಂಥ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿರ್ತಕ್ಕಂಥದ್ದು. ಎಲ್ಲಾ ವಾಹನಗಳನ್ನ ಎಲ್ಲಾ ದ್ವಿಚಕ್ರ ವಾಹನಗಳನ್ನ ಮತ್ತು ಒಳಗಡೆ ಹೋಗ್ತಕ್ಕಂತಹ ನೌಕರರ ID ಕಾರ್ಡ್ಗಳನ್ನು ಕೂಡ ಪರಿಶೀಲನೆ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿಯಾಗಿ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದ್ರೆ ತಕ್ಷಣ ನಮಗೆ ತಿಳಿಸಿ ಅಂತಕ್ಕಂತಹ ಕಟ್ಟುನಿಟ್ಟಿನ ಸೂಚನೆಯನ್ನ ಹಿರಿಯ ಅಧಿಕಾರಿಗಳು ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿರ್ತಕ್ಕಂಥದ್ದು. ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಕ್ರಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೊರತೆ ಆಗಬಾರದು, ಎಚ್ಚರಿಕೆಯನ್ನ ವಹಿಸಬೇಕು ಅಂತಕ್ಕಂತಹ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ದೆಹಲಿಯ ಕೆಂಪುಕೋಟೆ ಬಳಿ ಏನು I-20 ಕಾರ್ನಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅದರಂತೆನೆ ಐತಿಹಾಸಿಕ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೂ ಕೂಡ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ಐತಿಹಾಸಿಕ ತುಂಗಭದ್ರಾ ಜಲಾಶಯಕ್ಕೆ ಹೆಚ್ಚು ಭದ್ರತೆಯನ್ನ ನೀಡಲಾಗಿರ್ತಕ್ಕಂಥದ್ದು. ಏನು ತುಂಗಭದ್ರಾ ಜಲಾಶಯಕ್ಕೆ ಬರ್ತಕ್ಕಂತಹ ಪ್ರತಿಯೊಬ್ಬ ಪ್ರವಾಸಿಗರನ್ನ ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಪ್ರತಿ ವಾಹನಗಳನ್ನು ಕೂಡ ಪರಿಶೀಲನೆ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ನಿನ್ನೆ ಇಡೀ ರಾತ್ರಿ ಸಂಪೂರ್ಣವಾಗಿ ಸಂಪೂರ್ಣ ಎಲ್ಲಾ ಪೊಲೀಸರು ತುಂಗಭದ್ರಾ ಜಲಾಶಯ ಸೇರಿದಂತೆ ಬೇರೆ ಬೇರೆ ಕಡೆ ಎಲ್ಲಾ ಕಡೆನೂ ಕೂಡ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಬಾಂಬ್ ನಿಷ್ಕ್ರಿಯ ದಳ ಸೇರಿದಂತೆ ಅದರ ಜೊತೆಗೆ ಏನು ಶ್ವಾನ ದಳ ಸೇರಿದಂತೆ ಎಲ್ಲಾ ಪೊಲೀಸ್ ವಾಹನಗಳು ಕೂಡ ಪೊಲೀಸರು ಎಲ್ಲಾ ರೀತಿಯ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಗಮನಿಸಬಹುದು, ಪ್ರತಿಯೊಂದು ವಾಹನಗಳನ್ನು ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಒಳಗಡೆ ಹೋಗ್ತಕ್ಕಂತಹ ನೌಕರೇನಿದ್ದಾರೆ ಆ ನೌಕರರ ವಾಹನಗಳನ್ನು ತಪಾಸಣೆ ಮಾಡ್ತಕ್ಕಂಥದ್ದು, ವಾಹನಗಳ ಡಿಕ್ಕಿಯನ್ನು ತಪಾಸಣೆ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಅವರ ID ಕಾರ್ಡ್ಗಳನ್ನು ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಏನು ಕಲ್ಯಾಣ ಕರ್ನಾಟಕದ ಜೀವನಾಡಿ ಈ ಭಾಗದ ಜಲಾಶಯ ಏನಿದೆ ಆ ಜಲಾಶಯಕ್ಕೆ ಹೆಚ್ಚಿನ ಭದ್ರತೆಯನ್ನ ಕರ್ನಾಟಕ ರಾಜ್ಯ ಪೊಲೀಸ್ ಆಗಿರ್ಬೋದು, ಅದರ ಜೊತೆಗೆ ಕರ್ನಾಟಕ ಕೈಗಾರಿಕಾ ಭದ್ರತಾ ಪಡೆ ಎಲ್ಲಾ ಆಯಾಮಗಳಲ್ಲಿ ಇವತ್ತು ಬಂದೋಬಸ್ತನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ವಿಜಯನಗರ SP S ಜಾಹ್ನವಿ ಅವರು ಕೂಡ ನಿನ್ನೆ ರಾತ್ರಿ ಜಲಾಶಯಕ್ಕೆ ಅಣೆಕಟ್ಟಿಗೆ ಭೇಟಿಯನ್ನ ನೀಡಿ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಿ ಯಾವುದೇ ರೀತಿಯ ಅನಾಹುತ ಆಗಬಾರದು ಅಂತಕ್ಕಂಥ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿರ್ತಕ್ಕಂಥದ್ದು. ಎಲ್ಲಾ ವಾಹನಗಳನ್ನ ಎಲ್ಲಾ ದ್ವಿಚಕ್ರ ವಾಹನಗಳನ್ನ ಮತ್ತು ಒಳಗಡೆ ಹೋಗ್ತಕ್ಕಂತಹ ನೌಕರರ ID ಕಾರ್ಡ್ಗಳನ್ನು ಕೂಡ ಪರಿಶೀಲನೆ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿಯಾಗಿ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದ್ರೆ ತಕ್ಷಣ ನಮಗೆ ತಿಳಿಸಿ ಅಂತಕ್ಕಂತಹ ಕಟ್ಟುನಿಟ್ಟಿನ ಸೂಚನೆಯನ್ನ ಹಿರಿಯ ಅಧಿಕಾರಿಗಳು ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿರ್ತಕ್ಕಂಥದ್ದು. ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಕ್ರಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೊರತೆ ಆಗಬಾರದು, ಎಚ್ಚರಿಕೆಯನ್ನ ವಹಿಸಬೇಕು ಅಂತಕ್ಕಂತಹ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.